ಇದು ಪ್ರವೃತ್ತಿಗಳು. ಅವತ್ತಿನ ದಿನನೂ ಇತ್ತು, ಇವತ್ತಿನ ದಿನ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ನಿನಗೆ ಎಷ್ಟೋ ಸಾರ್ತಿ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ನೀನು ಮಾಡಿರ್ತಕ್ಕಂಥ ವಿಷಯ ಲೋಲತ್ವದಿಂದ ನಿನಗೆ ಇದು ಬಂದಿದೆ, ನಿನಗೆ ಕುಷ್ಟು ಬಂದಿದೆ. ಆದರೆ ಹಾಗಾದರೆ ನಾನು ಏನಾಗ್ತೀನಿ, ಏನಾಗ್ತೀಯ, ಹುಟ್ಟಿರುವಾಗ ಹೆಂಗಾಗ್ತೀಯ ಹಂಗಾಗ್ತೀಯ ಭಯ ಪಡಿಸ್ತಾನೆ. ಹಾಗಾದರೆ ಹೆಂಗೆ ಹೋಗಲಾಡಿಸ್ಕೊಳ್ಳೋದು? ಏನಿಲ್ಲ, ಈಗ ಒಂದೇ ಒಂದು ಉಪಾಯ, ತಪಸ್ಸು. ಏನು ಅಂತ ತಪಸ ಕಿಲ್ಬಿಷಂ ಅಂತಿ. ಕಿಲ್ಬಿಷಂ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪಾಪ. ಇದು ಒಂಥರ ಪಾಪನೇ. ಈ ಪಾಪ ಹೋಗ್ಬೇಕಾದ್ರೆ, ಪರಿಹಾರ ಆಗಬೇಕಾದ್ರೆ ನೀನು ತಪಸ್ಸು ಮಾಡು. ನೀನು ಎಲ್ಲರೂ ಬೇಕಾದಷ್ಟು ಹೊರ ಹೋಗ್ತೀನಿ, ನನಗೆ ಕೊಡಬಾರ್ದು. ಇದೊಂಥರ ಆಪಾದನೆ, ನನಗೆ ಹೊರ ಕೊಡಬಾರ್ದು. ಆ ಭಕ್ತರು ಅದಕ್ಕೆ ಹೇಳು, ಈ ಭಕ್ತರು ಕೇಳು, ಕುಚ್ಚೇನು ನೋಡಿ ಎಂತ ಭಾಗ್ಯ ಕೊಟ್ಟಿದೆಯಾ, ನನಗೆ ರೋಗ ಇದು ನಾಶ ಆಗ್ತಕ್ಕಂಥ ಉಪಾಯ ಒಂದು ಹೊರ ಕೊಡಬಾರ್ದು. ಯಾರು ಕರ್ಮ ಅವರೆಲ್ಲ ಅನುಭವಿಸ್ಬೇಕು. ತಪಸ್ಸು ಮಾಡಂತ ಹೇಳ್ತಾರೆ, ತವೇ ಮಾಡು. ನಾನು ನಿನಗೆ ಕೊಡ್ತಕ್ಕಂಥ ಔಷಧ ಏನು? ತಪಸ್ಸು. ಗತ್ಯಂತರ ಇಲ್ಲ. ಒಂದು ಕಡೆ ನೋವು, ಇನ್ನೊಂದು ಕಡೆ ಭೀಷಣವಾಗಿರ್ತಕ್ಕಂಥ ಇನ್ನು ಪರಿಣಾಮ ಏನಾಗುತ್ತೋ ಗೊತ್ತಿಲ್ಲ. ತಪಸ್ಸಿಗೆ ಹೋಗ್ತಾನೆ ಯಾರು? ಪ್ರತಿ ಒಂದು ಪರ್ವತ ಶ್ರೇಣಿಯಲ್ಲಿ ತಪಸ್ಸು ಮಾಡ್ತಾನೆ. ಘೋರವಾಗಿರ್ತಕ್ಕಂಥ ತಪಸ್ಸು. ಆ ತಪಸ್ಸು ಮಾಡ್ತಾ 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 ಅವನ ಮನಸ್ಸಿನಲ್ಲಿ, ಅವನ ಬುದ್ಧಿಯಲ್ಲಿ ಯಾವ ದೈವವನ್ನು ಅವನು ತನ್ನ ಬುದ್ಧಿಯಲ್ಲಿ ಇಟ್ಕೊಂಡು ತಪಸ್ಸನ್ನು ಮಾಡ್ತಾನೋ ಆ ದೇವ ಲೋಕಕ್ಕೆ ಸೇರ್ತಕ್ಕಂಥ ಸ್ಥಿತಿ ಕೊಡ್ತಾನೆ. ತಪಸ್ಸು ಮಾಡ್ತಾ ಇದ್ದೀರಿ ಅಂದರೆ ಕೇವಲ ಶಾರೀರಿಕವಾಗಿರ್ತಕ್ಕಂಥ ಶುದ್ಧಿಯ ಆವುದೇ ಅಲ್ಲದೇನೆ ಯಾವ ದೇವತೆಯನ್ನು ಕುರಿತು ನೀವು ತಪಸ್ಸನ್ನು ಮಾಡ್ತಾ ಇದ್ದೀರೋ ಆ ದೇವತಾ ಲೋಕವನ್ನು ಸೇರಿ ಆ ಲೋಕದಲ್ಲಿ ಆ ದೇವತ ಜೊತೆಯಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಪದವಿಗಳನ್ನು ಹೊಂದುವ ಶಕ್ತಿ ತಪಸ್ಸುಗಳು. ಆ ತಪಸ್ಸಿಗೆ ಆ ದೇವತಾ ಲೋಕದಲ್ಲಿ ಆ ದೇವತಾ ಮೆಚ್ಚಿ ಅವರಿಗೆ ಉಪಶಾಂತಿಯನ್ನು ಕೊಡ್ತಾರೆ. ಮೊದಲನೇದಾಗಿ ವಿಷಯಾಕ್ರಾಂತನಾಗಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳಿಂದ ದೂರ ಹೋಗಿರೋದು ನಮ್ಮ ಕಸ್ಪಾವಿ. ಅದಾದ ಮೇಲೆ ಅವನ ಎಲ್ಲ ಬುದ್ಧಿ ಯಾರ ಮೇಲೆ ಕೇಂದ್ರೀಕೃತವಾಯಿತು ಅಂದರೆ ಒಂದು ದೇವತಾ ಸ್ವರೂಪದ ಮೇಲೆ. ಆ ಲೋಕದಲ್ಲಿ ಇನ್ನ ಯಾರಿದ್ದರು ಅಂದರೆ ಎಲ್ಲರೂ ಕಾಣ್ತಾರೆ. ಈ ಪ್ರತಿಯೊಬ್ಬನಿಗೆ ಎಲ್ಲ ಕುಷ್ಟಿ ರೋಗಿರ್ತಾನೆ. ಅವ್ರಿಗೆ ಕಾಣಿಸಿದ್ದೀನಿ ಯಾರು ಅಲ್ಲ, ಕುಷ್ಟಿ ರೋಗಿಗಳು ಕಾಣಿಸ್ತಾರೆ. ಅವರ ಹಾಹಾಕಾರ ಮಾಡ್ತಾರೆ. ಅವರು ಪ್ರದ್ಯುಮ್ನ ಹತ್ರ ಬಂದು ನೀನು ತಪಸ್ ಮಾಡುವುದು, ತಪಸ್ ಮಾಡುವುದು, ತಪಸ್ ಮಾಡುವುದು, ತಪಸ್ ಮಾಡು. ನೀನು ತಪಸ್ಸು ಮಾಡ್ತಾ ಇದ್ರೆ ನಮಗೆ ಉಪಶಾಂತಿ ಲಭ್ಯವಾಗ್ತಾ ಇದೆ. ನಿನ್ನ ತಪಸ್ಸಿಂದ ನಮಗೆ ಶಾಂತಿ ಉಪಲಬ್ಧವಾಗ್ತಾ ಇದೆ. ಆ ಕಾರಣ ನಿನ್ನ ತಪಸ್ಸು ಸ್ಟಾಪ್ ಮಾಡಬೇಡ. ನೀನು ಭಜನೆ ಮಾಡ್ತಾ ಇದ್ರೆ ಆ ಭಜನೆಯ ಪ್ರಭಾವ ಎಷ್ಟು ತನಕ ಇರುತ್ತೆ ಅಂದರೆ ಮಕ್ಕಳು, ಮಣ್ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು ಎಲ್ಲರೂ ಯಾವ ರೀತಿಯಾಗಿ ಭಜನದ ಪ್ರಭಾವಕ್ಕೆ ಸಿಲುಕಿ ಆ ಭಜನೆಯಲ್ಲಿ ಇರತಕ್ಕಂಥ ಸವಿಯನ್ನು ಸವಿತಕ್ಕಂಥ ಒಂದು ಬುದ್ಧಿಶಕ್ತಿ ಬೆಳೆಸ್ಕೊಂತಾರೋ ಅದೇ ರೀತಿಯಾಗಿ ತಪಸ್ಸನ್ನು ಬಿಡಾಡ. ನಿನ್ನ ತಪಸ್ಸಿಂದ ನಮಗೆ ಕುಷ್ಠರೋಗ ಸೂಕ್ಷ್ಮಂತ ಆಗ್ತಾ ಇದೆ ಅಂತ ಯಾರು ಹೇಳ್ತಾರೆ? ಅಲ್ಲಿ ಇರ್ತಕ್ಕಂಥ ಬುದ್ಧಿ ರೋಗಗಳು ಕೊಡ್ತಾರೆ.